ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನಮ್ಮ ಕ್ಲಾಸ್ಗೆ. ಮಾರ್ನಿಂಗ್ ಮೆಡಿಟೇಷನ್ ಕ್ಲಾಸ್ಗೂ ಸಹ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜಾಯ್ನ್ ಆಗಿ ಇನ್ನೊಂದು ಓನ್ಲಿ 5 ಡೇಸ್ ಅನಿಸುತ್ತೆ, 5 ಡೇಸ್ ಇದೆ. ಸೊ ಎಸ್, ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ನಾನು ಹೀಗೆ ಮೊಬೈಲನ್ನು ನೋಡಬೇಕಾದ್ರೆ, ಯೂಟ್ಯೂಬನ್ನು ನೋಡಬೇಕಾದ್ರೆ ನನಗೆ ಯಾರದ್ದೋ ಒಂದು ವಿಡಿಯೋ ಸಿಕ್ತು, ಡ್ರಗ್ಲೆಸ್ ಥೆರಪಿ ಅಂತ. ನಾನು ಅದನ್ನು ನೋಡಿದೆ. ನಾನಂದರೆ ಒಂದು ಸರಿ ನನ್ನ ಕಣ್ಮುಂದೆ ಬಂದರೆ ಯೂಶ್ವಲಿ ನೋಡಲ್ಲ, ಒಂದು 2-3 ಸರಿ ನಾನು ಬಂದಾಗ ನಾನು ಅದನ್ನು ನೋಡಿದಾಗ ಅವಾಗನ್ನಿಸ್ತು, ಓ ಮೈ ಗುಡ್ನೆಸ್, ನಾನು ಹೇಳೋದು ಇದನ್ನೇ ತಾನೆ ಅಂತ. ಇದು ಏನಿದು ಡ್ರಗ್ಲೆಸ್ ಥೆರಪಿ ಅಂದರೆ ಏನು? ಇವಾಗಿನ ಸೈಂಟಿಫಿಕ್ ಯುಗದಲ್ಲಿ ಈ ಡ್ರಗ್ಲೆಸ್ ಥೆರಪಿ ಅಥವಾ ಮಾತ್ರೆಗಳಿಲ್ಲದೆ ನಮ್ಮ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳೋದು ಹೇಗೆ? ಅದಕ್ಕಿಂತ ಮೊದಲು ಕಾಯಿಲೆಗಳು ಯಾಕೆ ಬರುತ್ತೆ ನಮಗೆ, ಅಥವಾ ಇದೆಲ್ಲ ಸಾಧ್ಯನಾ? ಈ ಆಯುರ್ವೇದ, ಅಲೋಪತಿ ಏನೇ ಆದ್ರೂ ದಟ್ ಈಸ್ ಮೆಡಿಸಿನ್ನೇ ಅಲ್ವಾ? ಈ ಡ್ರಗ್ಲೆಸ್ ಅಂದರೆ ಮಾತ್ರೆಗಳು ಇಲ್ಲದೇನೆ ಆಗತ್ತಾ? ಇದೆಲ್ಲ ಸಾಧ್ಯನಾ? ಯಸ್, ಡ್ಯಾಮ್ ಯಸ್. ನಾನು ಯಾವತ್ತೂ ನಿಮಗೆ ಹೇಳ್ತೀನಿ, ನಮ್ಮ ಮನಸ್ಸು ಅನ್ನೋದು ಅಷ್ಟೊಂದು ಒಂದು ಇಟ್ಸ್ ಲೈಕ್ ಅ ಮ್ಯಾಜಿಕ್, ನಾಟ್ ಅ ಲಾಜಿಕ್. ಸತ್ಯವಾಗೂ ಇಟ್ಸ್ ಮ್ಯಾಜಿಕ್. ಯಾಕೆಂದರೆ ನಮ್ಮ ಮನಸ್ಸಿನ ಶಕ್ತಿ ಅನ್ನೋದು ಅಷ್ಟೊಂದು ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ಸೈಂಟಿಫಿಕ್ಕಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಮ್ಮ ಮನಸ್ಸಿನ, ನಮ್ಮ ಇಮ್ಯಾಜಿನೇಷನ್ನಿನ ಶಕ್ತಿ ಹೇಗಿರುತ್ತೆ ಅಂತ. ಸಾರಿ. ಒಂದು ಗ್ರೂಪ್ ಆಫ್ ಪೀಪಲ್ಗೆ ಏನು ಮಾಡಿದರು, ನಾನು ಆಲ್ರೆಡಿ ಹೇಳಿದ್ದೀನಿ ಅನ್ಸುತ್ತೆ ಇದನ್ನು. ಒಂದು ಗ್ರೂಪ್ ಆಫ್ ಪೀಪಲ್ಗೆ ಏನು ಮಾಡಿದರು, ನಾರ್ಮಲ್ ಆಗಿ ಮೆಡಿಸಿನನ್ನು ಕೊಟ್ಟಿದ್ರು ಅವರ ಕಾಯಿಲೆಗಳಿಗನುಗುಣವಾಗಿ. ಮತ್ತೊಂದು ಗ್ರೂಪ್ ಆಫ್ ಪೀಪಲ್ಗೆ ಬರೀ ಸಕ್ಕರೆ ಗುಳಿಗೆಗಳಿರುತ್ತಲ್ವ, ಇಟ್ಸ್ ನಾಟ್ ಅ ಮೆಡಿಸಿನ್, ನಾರ್ಮಲ್ ಆಗಿ ಮಾತ್ರೆ ಥರನೇ ಇರೋ ಸಕ್ಕರೆ ಇದು ಮಾತ್ರೆಗಳು. ಓಕೆನಾ? ಅದೇನಾಯಿತು, ಇಬ್ಬರನ್ನು ಬೇರೆ ಬೇರೆ ಕಡೆ ಇಟ್ಟಿದ್ರು. ಸೇಮು ಅದೇ ರೀತಿ ಎಲ್ಲನೂ ಡಾಕ್ಟರ್ಸ್ ಚೆಕ್ ಮಾಡಿ ಅದೇ ರೀತಿ ಆ ಮೆಡಿಸಿನ್ ಮಾತ್ರ ಚೇಂಜ್ ಮಾಡಿದರು. ಓಕೆನಾ? 3-4 ಮಂತ್ಸ್ ಆದಮೇಲೆ ರಿಸಲ್ಟ್ ನೋಡಿದಾಗ ಆ್ಯಕ್ಚುಲಿ ಏನು ಮಾತ್ರೆ ಕೊಟ್ಟಿಲ್ವೋ ಆ ಗ್ರೂಪ್ ಪೀಪಲ್ಲು ತುಂಬ ಚೆನ್ನಾಗಿ ಕ್ಯೂರ್ ಆದರು. ಇವರು ಆಬ್ವಿಯಸ್ಲಿ ಮಾತ್ರೆ ತಗೊಂಡಾಗ ಸೇಮ್ ರಿಸಲ್ಟೇ ಬಂತು, ಬಟ್ ಇದು ಲಿಟ್ಲ್ ಬಿಟ್ ಬೆಟರ್. ಸೊ ನಿಮಗೆ ಇದರಿಂದ ಏನು ಅನಿಸುತ್ತೆ? ಎಸ್, ಅಂದರೆ ನಮ್ಮ ಮನಸ್ಸು, ನಮ್ಮ ಎಸಂಪ್ಷನ್ಸ್ ಏನಿದೆ, ಇವಾಗ ಎಷ್ಟೊಂದು ಸರಿ ನಾವು ಹೇಳ್ತೀವಿ, ಡಾಕ್ಟ್ರ್ ಹತ್ರ ಹೋದರೆ ಸಾಕಾಗುತ್ತೆ, ಗುಣ ಆಗಿಬಿಡತ್ತೆ, ಡಾಕ್ಟ್ರ್ ಮಾತಾಡಿಸಿದ್ರೆ ಸಾಕಾಗುತ್ತೆ, ಗುಣ ಆಗಿಬಿಡತ್ತೆ. ನಮ್ಮ ಮನಸ್ಸಲ್ಲಿ ಒಂದು ಎಸಂಪ್ಷನ್ ಇರುತ್ತೆ, ನಾನು ಟ್ಯಾಬ್ಲೆಟ್ ತಗೋಬೇಕು, ಅಥವಾ ನಾವು ಎಷ್ಟೊಂದು ಸೈಂಟಿಫಿಕ್ ರಿಸರ್ಚ್ಗಳನ್ನು ಓದಿರ್ತೀವಿ. ಅದು ಅಲ್ಲದೆ ಇವಾಗ ಕಾಯಿಲೆಗಳ ಬಗ್ಗೆ ಗೂಗಲ್ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ, ಅಲ್ಲಿ ಏನೇನೋ ನೋಡ್ತೀವಿ. ಅದು ಅಲ್ಲದೆ ಬೇರೆಯವರು ಹೇಳಿರೋದನ್ನು ಕೇಳಿರ್ತೀವಿ. ಅದರಿಂದೆಲ್ಲ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಆ ಕಾಯಿಲೆ ಬಗ್ಗೆ ಒಂದು ಎಸಂಪ್ಷನ್ ಸೆಟ್ ಆಗಿರುತ್ತೆ. ನಾವು ಅದನ್ನು ಚೇಂಜ್ ಮಾಡಿದರೆ, ಆ್ಯಕ್ಚುಲಿ ನಾನು ನನ್ನ ಒಂದು ಹೆಲ್ತ್ ಕಂಡೀಷನನ್ನು ತುಂಬ, ಅಂದರೆ ನಾನು ಆಲ್ರೆಡಿ ಅದನ್ನು ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡಿ ಬೇಕಿದ್ರೆ. ಸೊ ನಾನು ನನ್ನ ಹೆಲ್ತ್ ಕಂಡೀಷನನ್ನು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಡಾಕ್ಟರ್ಸ್ ಎಲ್ಲ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳಿದರು, ಬಟ್ ಎಸ್ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ನಾವು ಏನು ಮಾಡ್ತೀವಿ, ಯಾಕೆ ನಮಗೆ ಕಾಯಿಲೆಗಳು ಯಾಕೆ ಬರುತ್ತೆ ಅಂದರೆ, ಇವಾಗ ನೀವು ಫ್ರಸ್ಟ್ರೇಷನ್, ಸಿಟ್ಟಿರ್ಬೋದು, ಅದೆಲ್ಲ ಏನಾಗುತ್ತೆ, ನೀವು ತುಂಬ ಮಾಡ್ಕೊಂಡು ಅದು ಎಲ್ಲಾದರೂ ಒಂದು ಕಡೆ ಬ್ಲಾಸ್ಟ್ ಆಗಬೇಕಲ್ವ. ಅಂದರೆ ಇವಾಗ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅದು ಬರುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ, ನಿಮ್ಮ ಏನಿದೆ, ನಿಮ್ಮ
ಫ್ರಸ್ಟ್ರೇಷನ್ ಇರ್ಬೋದು, ಸಿಟ್ಟಿರ್ಬೋದು, ಅದೆಲ್ಲ ನಿಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ ಅಂತ. ಬಟ್ ಸ್ಟಿಲ್ ಅದರಿಂದ ಹೊರಗೆ ಬರೋಕ್ಕೆ ನಾವು ಟ್ರೈ ಮಾಡಲ್ಲ. ಮೇಡಮ್ ತುಂಬ ಟೆನ್ಷನ್ ಬರ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ. ಎಸ್, ಖಂಡಿತವಾಗಿಯೂ ಸಾಧ್ಯ ಇದೆ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಡ್ರಗ್ಲೆಸ್ ಥೆರಪಿ, ಇಟ್ಸ್ ವೆರಿ ವೆರಿ ಟ್ರೂ. ಖಂಡಿತವಾಗಿಯೂ ಸಾಧ್ಯ. ಓಕೆನಾ? ನೀವು ಒಂದು ಮಾತ್ರೆಗಳನ್ನು ತಗೊಳ್ದೇನೆ ನಿಮ್ಮ ಮನಸ್ಸನ್ನು ಹಿಡಿತಗೊಳಿಸಿ, ಅಂದರೆ ನಿಮ್ಮ ಥಾಟ್ಸ್ ಮೂಲಕ ನೀವು ಖಂಡಿತವಾಗಿಯೂ ನಿಮ್ಮ ಒಂದು ರೋಗಗಳನ್ನು ಕ್ಯೂರ್ ಮಾಡ್ಕೋಬೋದು. ಎಷ್ಟೇ ದೊಡ್ಡದು ಕ್ಯಾನ್ಸರು, ತುಂಬ 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 ಸಕ್ಸಸ್ ಸ್ಟೋರೀಸನ್ನು ನೀವು ನೋಡ್ಬೋದು. ಬೇಕಿದ್ರೆ ಯಾವುದೇ ರೀತಿ ರೋಗಗಳನ್ನಾದ್ರೂ ಎಸ್, ಖಂಡಿತವಾಗಿಯೂ ನೀವು ಕ್ಯೂರ್ ಮಾಡಬಹುದು. ಡ್ರಗ್ಲೆಸ್ ಥೆರಪಿ, ಯಾವುದೇ ಮೆಡಿಸಿನ್ ಇಲ್ಲದೇ ನೀವು ಕ್ಯೂರ್ ಮಾಡ್ಬೋದು. ಬಿಕಾಸ್ ಎಸ್, ನಿಮಗೆ ಇನ್ನೂ ಡೌಟ್ ಇದ್ದರೆ ಖಂಡಿತವಾಗಿಯೂ ನನ್ನ ಕ್ಲಾಸ್ಗೆ ಬಂದು ಜಾಯ್ನ್ ಆಗಿ. ನಾನು ಆಲ್ರೆಡಿ ಎಷ್ಟೊಂದು ಸಕ್ಸಸ್ ಸ್ಟೋರೀಸನ್ನು ಹಾಕಿದ್ದೀನಿ. ಇನ್ನೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದೊಂದು ಸ್ಟೂಡೆಂಟು, ಅವರು ಬೆಡ್ ರೀಡನ್ ಆಗಿದ್ರು. ಬೆಡ್ ಅಂದರೆ ಮಲ್ಕೊಂಡೇ ಕ್ಲಾಸನ್ನು ಜಾಯ್ನ್ ಆಗ್ತಾಯಿದ್ರು. ಅಂದರೆ ಮ್ಯಾಮ್ ನಾನು ಕ್ಲಾಸ್ ಜಾಯ್ನ್ ಆಗ್ತೀನಿ, ಬಟ್ ಬಿದ್ದೇನೋ ಮಾಡಿ ನನಗೆ ಬೆನ್ನು ನೋವಾಗಿದೆ, ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಐ ಸೆಡ್ ಓಕೆ. ಒಂದು ವೀಕ್ ಆದಮೇಲೆ ಏನಾಯಿತು, ಒಂದು ದಿವಸ ನನಗೆ ಹೀಗೆ ಒಂದು ಯೋಚನೆ ಬಂತು. ವಾವ್, ಅವರು ನನ್ನ ಮೊದಲು ಒಂದು ತಿಂಗಳ ಕ್ಲಾಸಿಗೆ ಬಂದಿದ್ದರು. ಸೊ ನನಗೆ ಅವರು ತುಂಬ ಫೆಮಿಲಿಯರ್ ಆಗಿದ್ದರು. ಓಕೆನಾ? ನಾನು ಅವರನ್ನು ಯೋಚನೆ ಮಾಡಿ, ಅವ್ರು ಕೂತ್ಕೊಂಡು ಹಾಗೆ ಜಸ್ಟ್ ಇಮ್ಯಾಜಿನ್ ಮಾಡಿದ್ದು. ನಾನು ಇಷ್ಟೇ ಒಂದು ಥಾಟ್ಸ್ ಕೊಟ್ಟಿದ್ದು. ಓಕೆನಾ? ನೆಕ್ಸ್ಟ್ ಡೇ ನೋಡುವಾಗ ಲಿಟ್ರಲಿ ಅವರು ಕೂತ್ಕೊಂಡಿದ್ರು. ಲಿಟ್ರಲಿ ನಮ್ಮ ಒಂದು ಥಾಟ್ಸ್ ಅನ್ನೋದು ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಅಷ್ಟೊಂದು ಪವರ್ಫುಲ್ ಅಂದರೆ ಪವರ್ಫುಲ್, ತುಂಬ 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 ಪವರ್ಫುಲ್ ಆಗಿರುತ್ತೆ. ಓಕೆ, ಆದ್ದರಿಂದ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್. ಏನು ಬೇಕಿದ್ರು ನಿಮ್ಮನ್ನು ನೀವು ಯಾವುದೇ ರೀತಿ ಚೇಂಜ್ ಮಾಡ್ಕೋಬೋದು, ಹೇಗೆ ಬೇಕಿದ್ರೂ ಚೇಂಜ್ ಮಾಡ್ಕೋಬೋದು. ಓಕೆನಾ? ಸೊ ಖಂಡಿತವಾಗಿಯೂ ನನ್ನ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನ್ನ ಕ್ಲಾಸ್ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬನ್ನಿ, ಜಾಯ್ನ್ ಆಗಿ. ಯಾವುದೇ ರೀತಿ ನಿಮ್ಮ ಹೆಲ್ತ್ ಕಂಡೀಷನ್ ಇರ್ಬೋದು, ಯಾವುದೇ ರೀತಿ ನಿಮಗೆ ಟೆನ್ಷನ್ ಇರ್ಬೋದು, ಅಥವಾ ಹಣದ ಪ್ರಾಬ್ಲಮ್ ಇರ್ಬೋದು, ಏನೇ ಇದ್ರೂ ನೀವು ಖಂಡಿತವಾಗಿಯೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆನಾ? ಸೊ ಎಸ್ ಗಾಯ್ಸ್, ಬಾಯ್ ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. Bye.